ವರ್ಷ ಮಳೆ ನಂಬಿ ನಾವು ಅಳ್ಜೋಳ ಹಾಕಿದ್ದೋ, ಆಮೇಲೆ ತಣ್ಣಿ ಹಾಕಿದ್ದೋ, ಆಮೇಲೆ ತರಕಾರಿ ಬಿನೀಸ್ ಎಲ್ಲ ಹಾಕಿದ್ದೋ. ಎಲ್ಲ ನೀರು ಬೋರಲ್ಲೂ ನೀರು ನಿಂತೋಗಿದೆ. ಆಮೇಲೆ ಅಳ್ಜೋಳ ಎಲ್ಲ ಅರ್ಧಂಬರ್ಧ ಆಗಿದೆ. ಈ ಮಳೆ ನೆಂಬ್ಕೊಂಡು ನಾವು ಸಾಲ ಮಾಡಿ ಬ್ಯಾಂಕಲ್ಲೆಲ್ಲ ಮಕ್ಕಳು ಓದ್ಸೋಕ್ಕೂ ಹಿಂಸೆ ಆಗಿ ಏನೇನೋ ಅನುಭವಿಸ್ತೀವಿ ರೈತರಾಗಿ ನಾವು. ಈಗ ಮಳೆ ನೆಂಬಿ ನಾವು ಭಾಳ ಲಾಸ್ ಆಗಿದೆ ನಮಗೆ. ಏನಾರ ಪರಿಹಾರ ಮಾರ್ಗನೂ ಇಲ್ಲ ಸರ್. ಏನಾರ ಒಂದು ವ್ಯವಸ್ಥೆ ಇದ್ದರೆ ಹೇಳಿ. ನಮಗೆ ಬೆಳೆ ಬೆಳಿಬೇಕಾದ್ರೆ ಒಂದು ಅಳ್ಜೋಳ ಮಾಡಬೇಕಾದ್ರೆ ಸಹ ಮಿನಿಮಮ್ಮು ಒಂದು 3 ದಿನಕ್ಕೊಂದದ ಮಳೆ ಬೀಳ್ಬೇಕು ಸರ್. ಅದು ಜೋರು ಮಳೆ ಆಗಬೇಕು. ಒಂದು ಅರ್ಧ ಗಂಟೆನಾರು ಒಯ್ಬೇಕದು. ಈ ಒಂದು 5 ನಿಮಿಷನೂ ಇಲ್ಲ ಸರ್. ಮಳೆ ಗಾಳಿಗೆಲ್ಲ ಒಯ್ತೆ, ಸೋನೆಂಗೆ ಬರುತ್ತೆ, ಮೋಡ ಬರುತ್ತೆ ಅಷ್ಟೇ. ಮಳೆ ಒಯ್ದಿರೋಂಗೆ ಮಳೆ ಇಲ್ಲ ಸರ್. ಎಲ್ಲ ಬಾಡೋಗಿದೆ ನೋಡಿ ನೀವೇ ಸರ್. ಈಗ ನಾವು ಅದನ್ನೇ ನೆಮ್ಕೊಂಡಿದ್ದೀವಿ. ನಮಗೆ ಬೇರೆ ಕೆಲಸ ಏನೂ ಗೊತ್ತಿಲ್ಲ. ಆರಂಭನೇ ಹೊಲ ಅದು ಇದು ಅದು ಖರ್ಚು ಮಾಡೋಕ್ಕೆ ಒಂದು ಎಕರೆ ಅಳ್ಜೋಳ ಬೆಳಿತೀನಿ ಅಂದರೆ 20,000 ಖರ್ಚಾಯ್ತದೆ ಸರ್. ಆಮೇಲೆ ಅದರಲ್ಲೇ ಜೀವನ ಮಾಡಬೇಕು. ಹೆಂಡ್ತಿ ಮಕ್ಕಳು ಎಲ್ಲರೂ ಸಾಕಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಅದು ಎಲ್ಲ ಖರ್ಚಿದೆ ಸರ್. ಈಗೆಲ್ಲ ಗ್ಯಾಸು ಪೆಟ್ರೋಲು ಎಲ್ಲ ಏರಿಕೆ ಕುಂತದೆ ಸರ್. ಎಣ್ಣೆ ಪ್ಯಾಕೆಟು ಎಲ್ಲ ಪ್ರತಿಯೊಂದು ಎರಗಿದೆ. ಅದರಿಂದ ಮಾನವ ನಮ್ಮಂಥವ್ರು ಬರೀ ಮಳೆನೇ ನಂಬ್ಕೊಂಡು ಜೀವನ ಮಾಡೋದು ಕಷ್ಟ ಆಗಿದೆ ಸರ್. ಮುಂದೆ ಜೀವನ ಅಂದರೆ ಈಗ ಮಳೆ ನಂಬವಿ ಆಗಲ್ಲ. ಎಲ್ಲಾರ ಕೆಲ್ಸಕ್ಕಾರ ಹೋಗ್ಬೇಕು, ಗಾರೆ ಪಾರೆ ಕೆಲ್ಸಕ್ಕೆ ಹೋಗ್ಬೇಕು ಸರ್. ಕೂಲಿನಾರ ಮಾಡಿ ಬದುಕಬೇಕಲ್ಲ ಸರ್, ಜೀವನ ಮಾಡಬೇಕಲ್ಲ.